ಒನ್ ನೇಷನ್ ಒನ್ ಎಲೆಕ್ಷನ್ ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಲಿರುವಂಥ ವಿಷಯ ಇದು. ರಾಮನಾಥ್ ಕೋವಿಂದ್ ಮಾಜಿ ರಾಷ್ಟ್ರಪತಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಲಾಗಿತ್ತು. ಇದರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ. ಅಂದರೆ ದೇಶದ ಜನ ಏನಂತಾರೆ, ಮಾಡಬೇಕಾ ಮಾಡಬಾರ್ದ ರಿಪೋರ್ಟ್ ಕೊಡಿ ಅಂತ. 18,000 ಪುಟಗಳ ರಿಪೋರ್ಟನ್ನು ಹಾಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಕೆ ಮಾಡಿದ್ರು. ಆ ರಿಪೋರ್ಟು ಕ್ಯಾಬಿನೆಟ್ಟಿಗೆ ಬಂದಿತ್ತು. ಕ್ಯಾಬಿನೆಟ್ ಅದನ್ನು ಒಪ್ಪಿಕೊಂಡಿದೆ, ಒಪ್ಕೊಳ್ತು ಅದನ್ನು. ನೆಕ್ಸ್ಟ್ ಏನು, ಕಾನೂನು ಆಗಬೇಕು. ಅದು ಕಾನೂನು ಆಗಬೇಕು ಅಂದರೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಬೇಕು, ಮಸೂದೆಯಾಗಿ ಮಂಡಿಸಲ್ಪಡಬೇಕು. ಈಗ ನೋಡಿದ್ರೆ ಇವತ್ತು ನಾಳೆ NDA ಸಂಸದರು ಕಂಪಲ್ಸರಿ ಹಾಜರಿರಲೇಬೇಕು ಅಂತ ವಿಪ್ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ಟು ರಾಮನಾಥ್ ಕೋವಿಂದ್ ಕಮಿಟಿಯ ರಿಪೋರ್ಟನ್ನು ಒಪ್ಪಿಕೊಂಡದ್ದು, ವಿಪ್ ಕೊಟ್ಟದ್ದು ಒಂದಕ್ಕೊಂದು ನೋಡಿದ್ರೆ ಬಹುಶಃ ನಾಳೆನೇ ಮಂಡನೆ ಆದರೂ ಏನು ಆಶ್ಚರ್ಯ ಇಲ್ಲ. ಇದು ಅಂದರೆ ನೋಡಿದ್ರೆ ಹಂಗೆ ಅನ್ನಿಸ್ತಾ ಇದೆ, ನಾಳೆನೇ ಕೊಟ್ಟು ಬಿಡಬಹುದು ಅಂತ, ಮಸೂದೆ ಮಂಡನೆ ಆಗಬಹುದು ಅಂತ. ಶತಾಯ ಗತಾಯ ವಿಪಕ್ಷಗಳವರು ಇದು ಬರಬಾರ್ದು ಅಂತಾರೆ. ಶತಾಯ ಗತಾಯ ಬರಬೇಕು ಅಂತ NDAದವರು ಹೇಳ್ತಾ ಇದ್ದಾರೆ. ಏನು ಹಂಗಿದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ಏನು? ಈ ಆಡಳಿತ ಪಕ್ಷದ ಏನು ಥಾಟು, ದೇಶದ ತುಂಬ ಇಡೀ ವರ್ಷ ಒಂದಲ್ಲ ಒಂದು ಕಡೆ ಎಲೆಕ್ಷನ್ ನಡೀತಾನೆ ಇರುತ್ತೆ. ಲೋಕಸಭಾ ಚುನಾವಣೆ ಒಂದು ಸಲ ಆಗುತ್ತೆ, 5 ವರ್ಷಕ್ಕೊಮ್ಮೆ ಸರ್ಕಾರ ಬೀಳದೆ ಹೋದರೆ. ಅದು ಮುಗೀತು ಅನ್ನೋದು ಒಂದು 6 ತಿಂಗಳಿಗೆ ಇನ್ನೊಂದು 2 ರಾಜ್ಯಗಳ ಚುನಾವಣೆ ಬರ್ತವೆ. ಆಮೇಲೆ ಅದೊಂದು ಮುಗೀತು, ಇನ್ನೇನೋ ಒಂದು ಆಗ್ಬೇಕು ಅನ್ನೋಟ್ಟಿಗೆ ಮತ್ತೊಂದು 3-4 ರಾಜ್ಯಗಳ ಚುನಾವಣೆ. ರಾಜ್ಯಗಳ ಒಳಗೂ ಗ್ರಾಮ ಪಂಚಾಯತ್ ಅಂತೆ, ತಾಲೂಕು ಪಂಚಾಯತ್ ಅಂತೆ, ಜಿಲ್ಲಾ ಪಂಚಾಯತ್ ಅಂತೆ, ನಗರಸಭೆ ಅಂತೆ, ಮುನ್ಸಿಪಾಲ್ಟಿ ಅಂತೆ, ಮಹಾನಗರ ಪಾಲಿಕೆಗಳಂತೆ, ಒಟ್ಟಿನಲ್ಲಿ ಎಲೆಕ್ಷನ್ ನಡೀತಾನೆ ಇರ್ತವೆ. ಇದು ಅಭಿವೃದ್ಧಿಗೆ ಮಾರಕ ಅಂತ ಸರ್ಕಾರ ಹೇಳ್ತಾ ಇದೆ. ಅಭಿವೃದ್ಧಿಗೆ ಮಾರಕ ಇದು, ಜಂಜಾಟನೇ ಬೇಡ. 5 ವರ್ಷಕ್ಕೊಮ್ಮೆ 6 ತಿಂಗಳ ಪೀರಿಯಡಪ್ಪ, 5 ವರ್ಷಕ್ಕೊಂದ್ಸಲ 6 ತಿಂಗಳು. ಆ ಪೀರಿಯಡ್ನಲ್ಲಿ ಯಾವ್ಯಾವ ಎಲೆಕ್ಷನ್ ಅದಾವೆ ಎಲ್ಲ ಮುಗಿದು ಬಿಡ್ಬೇಕು ಒಂದು ಸಲಕ್ಕೆ. ಲೋಕಸಭೆಗೂ ಆಗಬೇಕು, ಆ ರಾಜ್ಯದ ವಿಧಾನಸಭೆಗೂ ಆಗಬೇಕು, ಆ ರಾಜ್ಯದಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಎಲ್ಲ ಆಗಬೇಕು, ಸ್ಥಳೀಯ ಸಂಸ್ಥೆಗಳಿಗೆಲ್ಲ ಆಡಿ ಮುಗಿಸ್ಬಿಡ್ಬೇಕು. 5 ವರ್ಷ ಇನ್ನು ಎಲೆಕ್ಷನ್ ಮುಗೀತು, ನೆಕ್ಸ್ಟ್ ಆ ಎಲೆಕ್ಷನ್ 5 ವರ್ಷ ಆದಮೇಲೆ ಬರಬೇಕು ಅಂತ ಆ ಯೋಜನೆ. ಆದರೆ ನಮ್ಮ ದೇಶದಲ್ಲಿ ಸರ್ಕಾರ ಬಿದೋಗ್ತಾವಲ್ಲ, ಮಧ್ಯದಲ್ಲಿ ವಿಧಾನಸಭೆಗಳು ವಿಸರ್ಜನೆ ಆಗ್ತಾವಲ್ಲ, ಅವಾಗೇನು ಮಾಡೋದು, ಏನು ಮಾಡೋದು ಅನ್ನೋದೇ ಚರ್ಚೆ. 2 ರೀತಿಯ ವಾದಗಳಿದ್ದಾವೆ. ಈಗ ರಾಮನಾಥ್ ಕೋವಿಂದರ ರಿಪೋರ್ಟ್ನಲ್ಲಿ ಅಕಸ್ಮಾತ್ 5 ವರ್ಷ ತುಂಬುವುದರೊಳಗೆ ಒಂದು ಸರ್ಕಾರ ಬಿದ್ದೋದ್ರೆ, ಬಹುಮತ ಕಳ್ಕೊಂಡ್ರೆ, ಸರ್ವಪಕ್ಷಗಳ ಸರ್ಕಾರ ಒಂದು ರಚನೆ ಆಗ್ಬೇಕಂತೆ. ಸರ್ವಪಕ್ಷಗಳ ಸರ್ಕಾರ ಅದು ಎಲ್ಲಿ ತನಕ ಇರುತ್ತೆ? ಈಗ ಏನು ಬಿದ್ದಿದ್ದ ಸರ್ಕಾರ ಇತ್ತಲ್ಲ, ಅದರದ್ದು 5 ವರ್ಷದ ಅವಧಿ ಎಲ್ಲಿ ತನಕ ಇರ್ತಿತ್ತು ಅಲ್ಲಿ ತನಕ ಒಂದು ಸರ್ಕಾರ ನಡ್ಕೊಂಡು ಹೋಗುತ್ತೆ, ಚುನಾವಣೆ ಮಾಡೋಂಗಿಲ್ಲ. 5 ವರ್ಷದ ಪೀರಿಯಡ್ ಆದಮೇಲೆ ಮತ್ತೆ ಎಲೆಕ್ಷನ್ ಆಗಬೇಕು. ಇದು ಒಂದು. ಇನ್ನೊಂದು, ವಿಧಾನಸಭೆ ರಾಜ್ಯ ಸರ್ಕಾರ ಬಿದ್ದರೆ ವಿಧಾನಸಭೆಗೆ ಚುನಾವಣೆ ಮಧ್ಯದಲ್ಲಿ. ಆದರೆ ಹೊಸದಾಗಿ ಬಂದ ಸರ್ಕಾರದ ಅವಧಿ 5 ವರ್ಷ ಇರಂಗಿಲ್ಲ. ಎಷ್ಟು ಟರ್ಮ್ ಉಳ್ಕೊಂಡಿರುತ್ತಲ್ಲ 5 ವರ್ಷ ಕಂಪ್ಲೀಟ್ ಮಾಡೋಕ್ಕೆ ಬಿದ್ದಿರುವ ಸರ್ಕಾರದ್ದು. ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಈ ಸುಲಭವಾಗಿ ಹೇಳ್ತೀನಿ, ಒಂದು ಕಡೆ 2020ರಲ್ಲಿ ಒಂದು ಸರ್ಕಾರ ಬಂತು ಅಂತ ಅನ್ಕೊಳ್ಳಿ. 2022ರಲ್ಲಿ ಆ ಸರ್ಕಾರ ಬಿದ್ದು ಹೋಯ್ತಪ್ಪ, ಬಹುಮತ ಕಳ್ಕೊಂಬಿಡ್ತು. ಆವಾಗ ಮಧ್ಯಂತರ ಚುನಾವಣೆ ಆಗುತ್ತೆ, 2022ರಲ್ಲಿ ಆಗುತ್ತೆ. ಬಟ್ 2022ರಲ್ಲಿ ಹೊಸದಾಗಿ ಬಂದ ಸರ್ಕಾರ ಈಗಿನ ನಿಯಮದ ಪ್ರಕಾರ 5 ವರ್ಷ ಇರಬೇಕು. 2022ರಲ್ಲಿ ಬಂದರೆ 2027ರ ತನಕ ಅವಧಿ ಅದರದ್ದು ಅಲ್ಲ. ಹೊಸ ನಿಯಮ ಏನು ಹೇಳುತ್ತೆ ಅಂದರೆ, ಪ್ರಪೋಸಲ್ ಇದು 2022ರಲ್ಲಿ ಚುನಾವಣೆಯಾಗಿ ಹೊಸ ಸರ್ಕಾರ ಬಂದರೆ ಅದು 2025ರ ತನಕ ಅಷ್ಟೇ ಇರಬೇಕು. 2025ರಲ್ಲಿ ಮತ್ತೊಂದು ಚುನಾವಣೆ ಆಗುತ್ತೆ. ಈ ರೀತಿಯಾಗಿ ನಡ್ಕೊಂಡು ಹೋಗಬೇಕು ಅಂತ. ಬೇಸಿಕಲಿ ಮೊದಲ 2 ಚುನಾವಣೆಗಳು ಹೀಗೆ ಆಗಿದ್ದಾವೆ ದೇಶದಲ್ಲಿ. ಈಗ ಭಾರತದಲ್ಲಿ ಮೊಟ್ಟ ಮೊದಲ ಚುನಾವಣೆ ನಡೆದಿದ್ದು 1952ರಲ್ಲಿ. ಸಂವಿಧಾನ ಅಸ್ತಿತ್ವಕ್ಕೆ ಬಂದ ನಂತರ ಫಸ್ಟ್ ಎಲೆಕ್ಷನ್ ಆಯ್ತಲ್ಲ 1952. ಮೊದಲ ಚುನಾವಣೆ
ಲೋಕಸಭೆ ವಿಧಾನಸಭೆ ಎಲ್ಲ ಒಟ್ಟೊಟ್ಟಿಗೆ ನಡೆದು ಅವಾಗ. ಎರಡನೇ ಚುನಾವಣೆಯೂ ಹಾಗೆ ಆಯ್ತು. ಎಲ್ಲ ಕಡೆ 5 ವರ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು, 5 ವರ್ಷ ಸರ್ಕಾರ ನಡೆಸೋದು, ಮತ್ತೆ ಚುನಾವಣೆ. ಎರಡನೇ ಚುನಾವಣೆಯೂ ಹಾಗೆ ಆಯಿತು. ಆಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ರಾಜ್ಯ ಸರ್ಕಾರಗಳ ಬಿದ್ದು ಅದಾಯಿತು ಇದಾಯಿತು ಅಂಥೇಳಿ ಲೈನ್ ತಪ್ಪಿಬಿಡ್ತದೆ. ಹಾಗಾಗಿ ಈಗ ಇಡೀ ವರ್ಷ ಒಂದಲ್ಲ ಒಂದು ಚುನಾವಣೆ, ಒಂದಲ್ಲ ಒಂದು ಕಡೆ ಎಲೆಕ್ಷನ್ನು ನಡ್ಕೊಂಡು ಹೋಗ್ತಾ ಇದೆ. ಹಂಗೆ ಇರಬಾರ್ದು ಅಂತ 18,000 ಪುಟಗಳ ವರದಿಯನ್ನು ರಾಮನಾಥ್ ಕೋವಿಂದರು ಕೊಟ್ಟಿದ್ದಾರೆ. ಸ್ಟೇಕ್ ಹೋಲ್ಡರ್ಸ್ ಒಪಿನಿಯನ್ ತಗೊಂಡಿದ್ದಾರೆ, ಸಂಘ ಸಂಸ್ಥೆಗಳನ್ನು ಮಾತಾಡಿಸಿದ್ದಾರೆ, ಜನಸಾಮಾನ್ಯರ ಅಭಿಪ್ರಾಯ ಕೊಟ್ಟಿದ್ದಾರೆ. ಎಲ್ಲ ನೋಡ್ಕೊಂಡು ಇದು ಆಗಬೇಕು ಅಂತ ಹೇಳಿದ್ದಾರೆ, ರಿಪೋರ್ಟ್ನಲ್ಲಿ ಆಗಬೇಕು ಅಂತ. ವಿಪಕ್ಷಗಳು ಒಪ್ಪದಿಲ್ಲ ಅಂತಾರೆ. ವಾದ ಪ್ರತಿವಾದ, ನಾನು ಸರಿ ತಪ್ಪು ಅದರ ಬಗ್ಗೆ ಹೇಳ್ತಾ ಇಲ್ಲ, ನೀವು ಡಿಸೈಡ್ ಮಾಡಿ ಹಂಗಿರ್ಬೇಕಾ ಹಿಂಗಿರ್ಬೇಕಾ ಅಂತ. ವಿರೋಧ ಏನು? ಇಡೀ ದೇಶಕ್ಕೆ ಒಂದೇ ಸಲ ಎಲೆಕ್ಷನ್ ನಡೆಸೋದಕ್ಕಾಗೋದಿಲ್ಲ. ಸರ್ಕಾರ ಮೊದಲೇ ಬಿದ್ದು ಹೋಗ್ತವೆ. ಭಾರತದಂಥ ದೇಶದಲ್ಲಿ ಅದು ಸರಿ ಅಲ್ಲ. ಬಹುಮತ ಕಳ್ಕೊಂಡಾಗ ಚುನಾವಣೆಗಳು ಅನಿವಾರ್ಯ. ಚುನಾವಣೆಗಳಿಂದ ಅಭಿವೃದ್ಧಿಗೆ ಹಿನ್ನಡೆಯಾಗೋದಿಲ್ಲ. ಈ ಒನ್ ನೇಷನ್ ಒನ್ ಎಲೆಕ್ಷನನ್ನು ಪ್ರಪೋಸ್ ಮಾಡ್ತಾ ಇರುವ ಕೇಂದ್ರ ಸರ್ಕಾರದ ಪ್ರಾಮಿನೆಂಟ್ ವಾದನೇ ಅದು. ಒಂದಲ್ಲ ಒಂದು ಚುನಾವಣೆ, ಆ ಚುನಾವಣೆ ಪ್ರಚಾರಗಳು, ಚುನಾವಣಾ ನೀತಿ ಸಂಹಿತೆಗಳು, ಯೋಜನೆಗಳನ್ನು ಘೋಷಣೆ ಮಾಡೋಂಗಿಲ್ಲ, ಶಂಕುಸ್ಥಾಪನೆ ಮಾಡೋಂಗಿಲ್ಲ, ಉದ್ಘಾಟನೆ ಮಾಡೋಂಗಿಲ್ಲ, ಗುದ್ಲಿ ಪೂಜೆ ಮಾಡೋಂಗಿಲ್ಲ. ಹಿಂಗೆ ನಡ್ಕೊಂಡು ಯಾಕೆ ಹೋಗ್ಬೇಕು ಅಂತ ಚುನಾವಣಾ ನೀತಿ ಸಂಹಿತೆಯ ಸಮಯದಲ್ಲಿ. ಪ್ರಜಾಪ್ರಭುತ್ವದಲ್ಲಿ ರಾಜ್ಯಗಳ ಚುನಾವಣೆಗೆ ಮಹತ್ವ ಇದೆ. ರಾಜ್ಯಗಳ ಚುನಾವಣೆಯಲ್ಲಿ ಪ್ರಾದೇಶಿಕ ಸಮಸ್ಯೆಗಳಿಗೆ ಮಹತ್ವ. ಇದು ಬೇಸಿಕಲಿ ಚರ್ಚೆ ಆಗ್ತಾ ಇರೋದು. ನೀವು ಒಂದೇ ಸಲ ಲೋಕಸಭಾ ವಿಧಾನಸಭೆಗೆ ಒಟ್ಟೊಟ್ಟಿಗೆ ಚುನಾವಣೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ದೇಶದ ಇಶ್ಯೂಗಳು ಬೇರೆ, ರಾಜ್ಯದ ಇಶ್ಯೂಗಳೇ ಬೇರೆ. ವಿಧಾನಸಭಾ ಚುನಾವಣೆಯಲ್ಲಿ ಚರ್ಚೆ ಆಗುವ ಇಶ್ಯೂಗಳೇ ಬೇರೆ, ಲೋಕಸಭಾ ಚುನಾವಣೆಯಲ್ಲಿ ಚರ್ಚೆ ಆಗುವ ಇಶ್ಯೂಗಳೇ ಬೇರೆ. ಉದಾಹರಣೆಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆಯಪ್ಪ ಭಾರತ, ಮಾಡಿತ್ತು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪರವಾದ ಅಲೆ ಇರುತ್ತೆ. ಬಟ್ ರಾಜ್ಯದಲ್ಲಿ ಇದನ್ನೆಲ್ಲ ಹಿಂಗೆ ಸುತ್ತಿ ಬಳಸಿ ಹೇಳಲೇಬಾರ್ದು, ನೇರವಾಗಿ ಹೇಳಬೇಕು. ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು, ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, BJP ಸರ್ಕಾರ ಇತ್ತು, BJP ಪರವಾದ ಒಂದು ಅಲೆ. ಈ ಕರ್ನಾಟಕದ BJP ಸರಿ ಇಲ್ಲ ಅಂತ ಇಟ್ಕೊಳ್ಳಿ. ಜನರಿಗೆ ಸಿಟ್ಟಿದೆ, ರೋಡ್ ಮಾಡಲಿಲ್ಲ, ಚರಂಡಿ ಮಾಡಲಿಲ್ಲ, ಸ್ಕಾಲರ್ಶಿಪ್ ಬರಲಿಲ್ಲ, ಇತ್ಯಾದಿ ರೇಷನ್ ಸರಿ ಕೊಡಲಿಲ್ಲ, ಇತ್ಯಾದಿ. ಈ ಸರ್ಜಿಕಲ್ ಸ್ಟ್ರೈಕ್ ಮಾಡಿರುವ BJP ಪರವಾದ ಅಲೆ ವಿಧಾನಸಭಾ ಚುನಾವಣೆಯಲ್ಲೂ BJPಗೆ ಹೆಲ್ಪ್ ಆದರೆ ಅಂತ ಈ ಲೆಕ್ಕಾಚಾರ. ಎರಡೂ ಕಡೆ ಬೇರೆ ಬೇರೆ ವಿಷಯಗಳ ಆಧಾರದ ಮೇಲೆ ಚುನಾವಣೆ ನಡೀಬೇಕು, ವೇವ್ ಮೇಲೆ ಎಲೆಕ್ಷನ್ ನಡೆದು ಬಿಡ್ತವೆ ಅಂತ. ಇದು ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ತರೋದಕ್ಕೆ ಹೊರಟಿರೋದು BJP ಸರ್ಕಾರ ಇರುವ ತನಕ, ಮೋದಿ ಪ್ರಧಾನಿ ಇರುವ ತನಕ ಅಲ್ಲ. ದಿಸ್ ಈಸ್ ಒನ್ಸ್ ಫಾರ್ ಆಲ್. ಸಂವಿಧಾನ ತಿದ್ದುಪಡಿ ಅಂದರೆ ಸಂವಿಧಾನದ ತಿದ್ದುಪಡಿಯಪ್ಪ. ಈಗ ನಾಳೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇಂದ್ರದಲ್ಲಿ ಕಾಂಗ್ರೆಸ್ನವ್ರೇನೋ ಸರ್ಜಿಕಲ್ ಸ್ಟ್ರೈಕ್ ಥರದ್ದೇನೋ ಒಂದು ಮಾಡಿ, ಏರ್ ಸ್ಟ್ರೈಕ್ ಥರದ್ದೇನೋ ಒಂದು ಮಾಡಿ, ಕಾಂಗ್ರೆಸ್ನ ಪರವಾದ ಅಲೆ ಇದ್ದು ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಗೆದ್ದುಕೊಂಡು ಹೋಗ್ಬೋದು. ಆ ಪರಿಸ್ಥಿತಿನೂ ಬರಬಹುದು. ಇರಲಿ, ಈ ರೀತಿಯಾದ ಚರ್ಚೆಗಳು ನಡೀತಾ ಇದ್ದಾವೆ. ಬಟ್ ಇಷ್ಟು ಈಸಿನಾ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿಬಿಡೋದು? ಇಟ್ ಈಸ್ ನಾಟ್. ನಿಮಗೆ ಸಾಂವಿಧಾನಿಕವಾಗಿ ಹೇಳಬೇಕು ಅಂದರೆ 2/3 ಮೆಜಾರಿಟಿ ಬೇಕು. ಇದು ಸಂವಿಧಾನದ ತಿದ್ದುಪಡಿ. ಸಂವಿಧಾನದ ವಿಧಿ 83/2 5 ವರ್ಷ ಲೋಕಸಭೆಯ ಅವಧಿಯನ್ನು ಇದು ನಿಗದಿ ಮಾಡುತ್ತೆ. ಆನಂತರ ಸ್ವಯಂ ವಿಸರ್ಜನೆ ಅಂತ ಹೇಳುತ್ತೆ. ತಿದ್ದುಪಡಿ ಆಗಬೇಕು. ಅವಧಿ ಪೂರ್ವ ಸಂಸತ್ ವಿಸರ್ಜನೆಯಾಗುವ ನಿಯಮಗಳನ್ನು ಸಂವಿಧಾನದ 85/2(b) ವಿಧಿಯಲ್ಲಿ ಹೇಳಲಾಗಿದೆ. ಇದಕ್ಕೆ ತಿದ್ದುಪಡಿ ತರಬೇಕು. 172/1 ರಾಜ್ಯಗಳ ವಿಧಾನಸಭಾ ಅವಧಿಯನ್ನು 5 ವರ್ಷಕ್ಕೆ ನಿಗದಿ ಮಾಡಿದೆ. ನಂತರ ಸ್ವಯಂ ವಿಸರ್ಜನೆ ಅಂತ ಹೇಳಿದ್ದಾರೆ. 174/2(b) ಒಂದಿದೆ. ಸಂಪುಟದ ನಿರ್ಣಯದ ಆಧಾರದ ಮೇಲೆ ರಾಜ್ಯಪಾಲರಿಗೆ ವಿಸರ್ಜನೆ ಅಧಿಕಾರ ಕೊಡುವಂಥದ್ದು. 356 ಒಂದು ಬರುತ್ತೆ, ರಾಷ್ಟ್ರಪತಿ ಆಡಳಿತ ಜಾರಿಗೆ ತರುವಂಥದ್ದು. ಇದೆಲ್ಲವಕ್ಕೂ ತಿದ್ದುಪಡಿ ಆಗಬೇಕು. ಸಂವಿಧಾನದ ತಿದ್ದುಪಡಿ ಅಂದರೆ 2/3 ಮೆಜಾರಿಟಿ ಬೇಕು. 2/3 ಮೆಜಾರಿಟಿ ಅಂದರೆ 3 ಸಂಸದರ ಪೈಕಿ 2 ಸಂಸದರು ಬೆಂಬಲಿಸಬೇಕು. ಅಷ್ಟು ನಂಬರ್ ಇಲ್ವೇ ಇವ್ರ ಹತ್ರ? ಒಂದು 2/3 ಮೆಜಾರಿಟಿ, ಇನ್ನೊಂದು 30 ರಾಜ್ಯಗಳಿದಾವಲ್ಲ, 30 ರಾಜ್ಯಗಳ ಪೈಕಿ 15 ರಾಜ್ಯಗಳ ಸಪೋರ್ಟ್ ಮಾಡ್ಬೇಕು. ಇದನ್ನು 15-14 ಬರುತ್ತೆ. ಅಷ್ಟು ರಾಜ್ಯಗಳ ಸಪೋರ್ಟ್ ಮಾಡಬೇಕು. ರಾಜ್ಯಗಳ ಸಪೋರ್ಟ್ ಅಂದರೆ ಆಯಾ ರಾಜ್ಯಗಳ ವಿಧಾನಸಭೆಯಲ್ಲೂ ಇದು ಪಾಸ್ ಆಗಬೇಕು. ಆವಾಗ ಮಾತ್ರ ಅಂತಿಮವಾಗಿ ಕಾನೂನಾಗೋದಕ್ಕೆ ಸಾಧ್ಯ. ಈಗ 14 ರಾಜ್ಯಗಳು
ಒಪ್ಪಿಗೆ ಬೇಕು. 19 ರಾಜ್ಯದಲ್ಲಿ NDAದವರು ಅಧಿಕಾರದಲ್ಲಿದ್ದಾರೆ, BJP ಮತ್ತು ಮಿತ್ರ ಪಕ್ಷಗಳು ಸೇರಿ. ಅದು ಹೆಂಗೋ ಪಾಸ್ ಆಗುತ್ತೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಏನು ಮಾಡ್ತಾರೆ? ಲೋಕಸಭೆಯಲ್ಲಿ 2/3 ಮೆಜಾರಿಟಿ ಅಂದರೆ 67% MPs ಯು ಹ್ಯಾವ್ ಟು ಸಪೋರ್ಟ್. 543 ನಮ್ಮ ಒಟ್ಟು ಬಲ. 364 ಸಂಸದರು ಬೆಂಬಲಿಸಬೇಕು. NDA ಎಲ್ಲ ಕಡೆಯಿಂದ ಲೆಕ್ಕ ಹಾಕಿದ್ರು 293 ಜನ ಇದ್ದಾರೆ. 293. ಉಳಿದಿರೋದು ಎಲ್ಲಿಂದ ತರ್ತಾರೆ? 64 + 7 71 ಓಟ್ ಕಡಿಮೆ ಆಗ್ತವೆ ಲೋಕಸಭೆಯಲ್ಲಿ. ರಾಜ್ಯಸಭೆಯಲ್ಲಿ 245 ಒಟ್ಟು ಸದಸ್ಯ ಬಲ. 164 ರಾಜ್ಯಸಭಾ ಸದಸ್ಯರು ಇದನ್ನು ಬೆಂಬಲಿಸಬೇಕು. NDA ಹತ್ರ 119 ಇದ್ದಾರೆ. ಉಳಿದಿರೋದು ಏನು ಮಾಡ್ತಾರೆ? ಎಲ್ಲಿದೆ ನಂಬರ್ಸು? ಅರ್ಥ ಆಗ್ತಾ ಇಲ್ಲ. 2/3 ಮೆಜಾರಿಟಿ. ಇದೊಂದು ಸರ್ವಾಧಿಕಾರದ ಹೇರಿಕೆ ಅಂತ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೇಳಿದ್ರು. ಅಸಂವಿಧಾನಿಕ ಫೆಡರಲ್ ವಿರೋಧಿ ಬಿಲ್ ತರೋದ ಕೊರಟಿದ್ದಾರೆ. 1 ನೇಷನ್ 1 ಎಲೆಕ್ಷನ್ ಬಿಲ್ ಬುಲ್ಡೋಸರ್ ರೀತಿಯಲ್ಲಿದೆ. ನಮ್ಮ ಸಂಸದರು ಸಂಸತ್ನಲ್ಲಿ ಈ ಕರಾಳ ಕಾನೂನನ್ನು ವಿರೋಧಿಸ್ತಾರೆ. ದೆಹಲಿ ಸರ್ವಾಧಿಕಾರದ ಎದುರು ಬಂಗಾಳ ಯಾವತ್ತೂ ತಲೆಬಾಗಲ್ಲ ಅಂತ ಹೇಳಿದ್ದಾರೆ. ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿ 1 ನೇಷನ್ 1 ಎಲೆಕ್ಷನ್ ಮಸೂದೆ ಸರಿಯಲ್ಲ, ಆದರೂ ಇದನ್ನು ಮಂಡಿಸೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಇದು ಅಪ್ರಾಯೋಗಿಕ ಅಂದರೆ ಇಂಪ್ರಾಕ್ಟಿಕಲ್ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ. ಈ ಮಸೂದೆ ಸಂಪೂರ್ಣ ಪ್ರಾದೇಶಿಕ ಧ್ವನಿಯನ್ನೇ ಅಳಿಸಿ ಹಾಕುತ್ತೆ. ಈ ಕಾಳಜಿ ಯಾಕೆ ಅನ್ನೋದನ್ನು ಉದಾಹರಣೆ ಸಮೇತ ಹೇಳಿದೆ ನಿಮಗೆ. ದೇಶದಲ್ಲಿ ಏನೋ ಆಗಿದೆ, ಅದರದೊಂದು ವೇವ್ ಇದೆ ಒಂದು ಪಕ್ಷದ್ದು ಅಂದರೆ ರಾಜ್ಯಗಳ ಇಶ್ಯೂಗಳು ಬೇರೆ. ಈಗ ಭಯೋತ್ಪಾದನೆ, ಇಂಟರ್ನಲ್ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಇವೆಲ್ಲ ಲೋಕಸಭಾ ಚುನಾವಣೆಯಲ್ಲಿ ಚರ್ಚೆ ಆಗ್ತವೆ. ವಿಧಾನಸಭಾ ಚುನಾವಣೆಯಲ್ಲಿ ರಸ್ತೆ, ನೀರು, ಶಿಕ್ಷಣ, ಆರೋಗ್ಯ ಇವು ಚರ್ಚೆ ಆಗ್ತವೆ. ಹಾಗಾಗಬೇಕು ಅಂತ ಜಯರಾಮ್ ರಮೇಶ್ ಹೇಳಿದ್ದಾರೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಿ ಅಲ್ಲಿಗೆ ಕಳಿಸಿ ಚರ್ಚೆ ಮಾಡೋಣ ಅಂತ. ಚಿರಾಗ್ ಪಾಸ್ವಾನ್ ನಮ್ಮ ತಂದೆನೇ ಬೆಂಬಲಿಸ್ತಾ ಇದ್ರು, ನಾವು ಕೂಡ ಬೆಂಬಲಿಸ್ತೀವಿ, ಇದು ಬರಲೇಬೇಕು ಅಂತ ನಯಾಬ್ ಸಿಂಗ್ ಸೈನಿ ಹರಿಯಾಣದ ಮುಖ್ಯಮಂತ್ರಿ, ಇವ್ರದೇ ಮುಖ್ಯಮಂತ್ರಿ ಬೆಂಬಲಿಸಿದ್ದಾರೆ. ಇಷ್ಟೆಲ್ಲ ಇದರಲ್ಲಾಗಿದೆ. ನೋಡೋಣ ನಾಳೆ ಮಂಡನೆ ಮಾಡ್ತಾರಾ, ಏನು ಚರ್ಚೆ ಆಗುತ್ತೆ ಅದರ ವಿವರಗಳನ್ನು ಕೊಡ್ತೀವಿ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.